ಈಗ ನೆಕ್ಸ್ಟ್ ವೆಯ್ಟ್ ಲಾಸ್ ಏನಿದೆ ದಟ್ ವಿಲ್ ಬಿ ದ ರಿಯಲ್ ಚಾಲೆಂಜ್ ಆ್ಯಕ್ಚುಲಿ. ಏನೋ ಗೊತ್ತಿಲ್ಲ ನನಗೆ ಆ ಮೊಟ್ಟೆನ ಆಡ್ಸೋ ಪ್ರೊಸೆಸ್ ನೋಡಿದ್ರೆ ಅದು ಏನೋ ಮೈಯೆಲ್ಲ ಒಂಥರ ಅನ್ಸುತ್ತೆ. ಇನ್ಫಾರ್ಮೇಷನ್ ಬಿಫೋರ್ ಡಿಸೆಂಬರ್ ಐ ವಾಂಟ್ ಟು ಸಿ ದಕ್ಷ 2.0 ಈ ಥರ ಸಿಂಪಲ್ ಆಗಿ ಜುಗಾಡ್ಗಳು ಮಾಡೋದು ಕಲ್ತ್ಕೊಂಡೇನೆ ನಾನು 21 kg ವೆಯ್ಟ್ ಲಾಸ್ ಮಾಡಿದ್ದು. ಬಟ್ ಈ ಸತಿ ಐ ಆಮ್ ರಿಯಲಿ ಗೋಯಿಂಗ್ ವೆರಿ ಹಾರ್ಡ್ ಆನ್ ಮೈ ಸೆಲ್ಫ್. ಇದರಲ್ಲಿ ಏನು ಗಿಲ್ಟ್ ಫ್ರೀ ಆಗಿ ಹೈ ಪ್ರೋಟೀನಾಗಿ ತಿನ್ಬೋದು, ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಈ ಜೊತೆಗೆ ಒಂದು ಒಳ್ಳೆ ಹೈ ಪ್ರೋಟೀನ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀವಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಪ್ರೀತಿ. ಇವತ್ತು ಹಠ ಮಾಡಿಕೊಂಡು ಇವ್ರು ಇಲ್ಲಿ ಕೂತವ್ರೆ. ಇಬ್ಬರು ಸೇರ್ಕೊಂಡು ಇವತ್ತು ಸಂಜೆ ಸ್ನ್ಯಾಕ್ಗೆ ಅಂತ ಟೀ ಜೊತೆಗೆ ಒಂದು ಒಳ್ಳೆ ಹೈ ಪ್ರೋಟೀನ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀವಿ. ಓಕೆನಾ, ಎಷ್ಟು ಸಿಂಪಲ್ ಆಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಡಿಲಿಷಿಯಸ್ ಆಗಿರುತ್ತೆ. ಇದು ಮೊನ್ನೆ ನನ್ನ ಮಗಳು ಬರ್ತಡೇ ಆಯ್ತಲ್ಲ, ಬರ್ತಡೇ ಟೈಮಲ್ಲಿ ಅಮ್ಮಾಜಲ್ಲಿ ಈ ಥರ ಚಿಕ್ಕ ಬನ್ ಇಟ್ಕೊಂಡಿದ್ರು. ಲಿಟ್ರಲಿ ಇದು ನೋಡ್ಬಿಟ್ಟು ಆ ಸೈಜ್ ನೋಡಿ ತೊಗೊಂಡಿದ್ದೀನಿ. ಈ ಚಿಕ್ಕದ್ರಲ್ಲಿ ನನಗೆ ಕ್ಯಾಲೋರಿನೂ ಕಮ್ಮಿ ಆಗುತ್ತೆ, ಒಂದು ಫುಲ್ ಸ್ಯಾಂಡ್ವಿಚ್ ತಿಂದಿದ್ದು ಫೀಲಿಂಗೂ ಬರುತ್ತೆ, ಜೊತೆಗೆ ಒಂದು ಒಳ್ಳೆ ಡಿಶ್ನ ಕೂಡ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಬಂದಿದ್ದೀನಿ. ಈವ್ನಿಂಗು ಓಕೆ, ನಿಮ್ಮ ಹತ್ರ ಆಲ್ರೆಡಿ ಪ್ರಿಪೇರ್ಡ್ ಒಂದು ಸ್ವಲ್ಪ ಚಿಕನ್ ಮ್ಯಾರಿನೇಷನು ಏನಾದ್ರು ಇದ್ದರೆ ಆ್ಯಂಡ್ ಎಗ್ಸ್ ಅವೈಲೇಬಲ್ ಇದ್ದರೆ, ಇವತ್ತರೆಗೂ ನಾನು ಒಂದ್ಸತಿನೂ ಲೈಫಲ್ಲಿ ಎಗ್ ಮಯೋನೀಸ್ ಟ್ರೈಯೇ ಮಾಡಿಲ್ಲ ಆಯಿತಾ. ಸೊ ಇವಾಗ ಒಂದ್ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ರೀಲ್ಸ್ ನೋಡ್ತಾನೇ ಇರ್ತೀನಿ ಅದ್ರದ್ದು ಆಯಿತಾ, ರೀಲ್ಸು ಶಾರ್ಟ್ಸು ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ. ಎಗ್ನ ಯೂಸ್ ಮಾಡಿ ಮಯೋನೀಸ್ ಮಾಡೋದು ಸಖತ್ ಕ್ರೀಮಿಯಾಗಿ, ಲುಕ್ ವೈಸ್ ಅಂತೂ ಸಖತ್ ಡಿಲಿಷಿಯಸ್ ಆಗಿ ಕಾಣುತ್ತೆ. ಬಟ್ ಟೇಸ್ಟ್ ವೈಸ್ ಐ ರಿಯಲಿ ಡೋಂಟ್ ನೋ, ಅದೇನೋ ಗೊತ್ತಿಲ್ಲ ನನಗೆ. ಆ ಮೊಟ್ಟೆನ ಆಡ್ಸೋ ಪ್ರೊಸೆಸ್ ನೋಡಿದ್ರೆ ಅದೇನೋ ಮೈಯೆಲ್ಲ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತುವರೆಗೂ ನಾನು ಎಗ್ ಮಯೋನೀಸ್ ಟ್ರೈ ಮಾಡಿಲ್ಲ. ಬಟ್ ಇವತ್ತು ಧೈರ್ಯ ಮಾಡಿ ಎಗ್ ಮಯೋನೀಸ್ ಕೂಡ ಟ್ರೈ ಮಾಡಿಬಿಡೋಣ. ಸೊ ನಮ್ಮ ಸ್ಯಾಂಡ್ವಿಚ್ಗೆ ಮಯೋ ಬೇಕೇ ಬೇಕಲ್ವಾ. ಆ ಚಿಕನ್ ಸ್ಯಾಂಡ್ವಿಚ್ಗೆ ಚಿಕನ್ ಟಾಪಿಂಗ್ಸು ಆ್ಯಂಡ್ ಎಗ್ ಮಯೋನೀಸ್ ಸಖತ್ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಚಿಕನ್ ತಂದಾಗ ಹೆಂಗಂತ ಹೇಳಿದ್ರೆ ಒಂದು 4-5 ಪೀಸ್ ಎತ್ತಿಡ್ಕೊಬಿಟ್ಟು ಸುಮ್ಮನೆ ಇದನ್ನು ಫ್ರೈ ಮಾಡಿಬಿಟ್ರೆ ನಿಮಗೆ ಒಳ್ಳೆ ಚಿಕನ್ ಸ್ಯಾಂಡ್ವಿಚ್ ರೆಡಿ ಆಗಿರುತ್ತೆ. ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಎಗ್ ಮಯೋನೀಸ್ಗೆ ಏನೇನು ಬೇಕು ಅಂತ ಹೇಳಿದ್ರೆ, ಫಸ್ಟು ಮೊಟ್ಟೆ ಜಸ್ಟ್ 2 ಮೊಟ್ಟೆಯಲ್ಲಿ ಟ್ರೈ ಮಾಡೋಣ. ಅದನ್ನು ನಡ್ಸಿದ್ರೆ ಮೋಸ್ಟ್ಲಿ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರಲ್ವ, ಜಾಸ್ತಿ ಮೊಟ್ಟೆ ಹಾಕೋದು ಬೇಡ. ಸೊ 2 ಮೊಟ್ಟೆಯಲ್ಲಿ ಟ್ರೈ ಮಾಡೋಣ. ಈಗ ಏನು ಮಾಡ್ತೀನಿ ಅಂದರೆ 2 ಮೊಟ್ಟೆ ತೊಗೊಂಡು ಅದನ್ನು ಬೇಯಕ್ಕೆ ಹಾಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ಚಿಕನ್ನ ತರಿಸಿಟ್ಕೊಂಡಿದ್ದೀನಿ. ಚಿಕನ್ ಯಾವ ಥರ ತರಿಸಿದ್ದೀನಿ ಅಂತ ಹೇಳಿದ್ರೆ, ನಾನು ಯೂಶ್ವಲಾಗಿ ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿರೋದು, ನಾನು ಮೊದಲೆಲ್ಲ ಚಿಕನ್ ಬ್ರೆಸ್ಟ್ನೇ ನಾನು ತರಿಸ್ತಾ ಇದ್ದಿದ್ದು. ಬಟ್ ಇವಾಗ ನಾನು ಚಿಕನ್ ಬ್ರೆಸ್ಟ್ ಬದಲು ಚಿಕನ್ ಥೈ ಪೀಸಸ್ನ ತರಿಸ್ತಾ ಇದ್ದೀನಿ. ಬಿಕಾಸ್ ಚಿಕನ್ ಥೈ ಪೀಸಲ್ಲಿ ಸ್ವಲ್ಪ ಜಾಸ್ತಿ ಜ್ಯೂಸಿಯಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ ಆ್ಯಂಡ್ ಟೆಂಡರಸ್ ಆಗಿರುತ್ತೆ, ಅದಕ್ಕೋಸ್ಕರ. ಬಟ್ ಹವೆವರ್ ಚಿಕನ್ ಬ್ರೆಸ್ಟಲ್ಲಿ ಫ್ಯಾಟ್ ಕಮ್ಮಿ, ಪ್ರೋಟೀನ್ ಜಾಸ್ತಿ, ಅದೇ ರಿಯಾಲಿಟಿ. ಥೈಯಲ್ಲಿ ಸ್ವಲ್ಪ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಆ್ಯಂಡ್ ಪ್ರೋಟೀನ್ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಹವೆವರ್ ಇಟ್ ಈಸ್ ಅ ಹೈ ಪ್ರೋಟೀನ್ ಡಿಶ್. ಏನೊಂದು 2-3 ಗ್ರಾಮಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ನಥಿಂಗ್ ಟು ವರಿ ಅಬೌಟ್ ಇಟ್. ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಇಬ್ಬರು ಇದ್ದಾರಲ್ವಾ. ಸೊ ಚಿಕನ್ ಥೈ ಪೀಸಸ್ ತಂದಾಗ ಅವರು ನನಗೆ ಅಂಗಡಿಯಲ್ಲಿ ಯಾವ ಥರ ವೇ ಮಾಡ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ದ ಬೋನ್ ಅವ್ರು ವೇ ಮಾಡ್ತಾರೆ. ಸೊ ಅವ್ರ ಕೈಲೇ ಥ್ರೋ ಮಾಡಿಸೋ ಬದಲು ನಾನೇನು ಮಾಡ್ತೀನಿ, ಆ ಥೈ ಪೀಸಸ್ದು ಬೋನ್ನ ಸಪ್ರೇಟ್ ಪ್ಯಾಕ್ ಮಾಡಿಸಿರ್ತೀನಿ ಆ್ಯಂಡ್ ಚಿಕನ್ ಬಂದು ಅದನ್ನು ಸಪ್ರೇಟ್ ಪ್ಯಾಕ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅ ಬೋನ್ಲೆಸ್ 2 kg ಚಿಕನ್ ಥೈ ಪೀಸಸ್ ಆಯಿತಾ. ಅದನ್ನು ಓಪನ್ ಮಾಡ್ತೀನಿ, ತೋರಿಸ್ತೀನಿ ಯಾವ ಥರ ಕಟ್ ಮಾಡಿರ್ತಾರಂತ. ಆ್ಯಂಡ್ ಇದು ಫುಲ್ಲು ಬೋನ್ಗಳು, ಇಷ್ಟು ಬೋನ್ ಇದೆ. ಓಕೆ, ಆ್ಯಂಡ್ ನನಗೆ 2 kg ಚಿಕನ್ ಥೈ ಪೀಸಸ್ಗೆ ಅರೌಂಡ್ 820 rupees ಪೇ ಮಾಡಿದ್ದೀನಿ. ಅಂದರೆ 410 ರೂಪಾಯಿ per kg ಬಿದ್ದಿದೆ. ಇಲ್ಲಿ ನೋಡಿ, ಕಂಪ್ಲೀಟ್ ಬೋನು, ಸ್ವಲ್ಪ ಫ್ಲೆಶ್ ಹಂಗೆ ಇರುತ್ತೆ. ಅವರು ಎಷ್ಟಾಗುತ್ತಷ್ಟು ಫ್ಲೆಶ್ ರಿಮೂವ್ ಮಾಡಿರ್ತಾರೆ. ಲೆಗ್ ಪೀಸಲ್ಲಿರೋ ಫ್ಲೆಶ್ನ ಮಾತ್ರ ತೆಗೆದ್ಬಿಟ್ಟು ಬಾಕಿ ಪೀಸ್ಗಳೆಲ್ಲ ಪೂರ್ತಿ ಥೈ ಪೀಸಸ್ ಬೋನ್ನ ಇಲ್ಲಿಟ್ಟಿರ್ತಾರೆ. ಆ್ಯಂಡ್ ಅವರಿಬ್ರಿಗಂತೂ ಫುಲ್ ಖುಷಿ ಇದೆ ತಿನ್ನೋಕ್ಕೆ. ಅವ್ರಿಗೆ ಒಳ್ಳೆ ಸ್ಟಾರ್ಟರ್ ಥರ ಫೀಲ್ ಆಗುತ್ತೆ, ಒಳ್ಳೆ ಚಿಪ್ಸ್ ಥರ ತಿನ್ಕೋತಾ ಇರ್ತಾರೆ ಅವರು. ಆ್ಯಂಡ್ ಅವರಿಬ್ರದ್ದು ಫುಡ್ ರೋಟೀನ್ ಯಾವ ಥರ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ನಾನು ತೋರಿಸ್ತೀನಿ ಇವತ್ತಲ್ಲ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಖಂಡಿತ ತೋರಿಸ್ತೀನಿ. ಅವ್ರ ಫುಡ್ ರೋಟೀನ್ ಯಾವ ಥರ, ಅವ್ರಿಗೆ ಹೇಗೆ ಫುಡ್ ಮ್ಯಾನೇಜ್ ಮಾಡ್ತೀವಿ, ಇಬ್ಬರೂ ಆ ಥರ ಚಬ್ಬಿಯಾಗಿ ಹೆಲ್ದಿಯಾಗಿ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀವಿ, ನಾವು ಹೊರಗಡೆ ಹೋದಾಗ ಏನು ಪ್ಲ್ಯಾನು, ಪ್ರತಿಯೊಂದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಆಫ್ ನಾವು ಇವಾಗ ನಮಗೆ ಚಿಕನ್ ಅರ್ಜೆಂಟಾಗಿ ಚಿಕನ್ ಬೇಕು, ಮೊಟ್ಟೆ ಬೇಕು ಫಾರ್ ಆರ್ ಕ್ಯೂಟ್ ಲಿಟಲ್ ಸ್ಯಾಂಡ್ವಿಚಸ್ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ ಕರಿ. ಫಾರ್ ಎಕ್ಸಾಂಪಲ್ ಈ ಮಳೆಗಾಲದಲ್ಲಿ ನಿಮಗೆ ಈವ್ನಿಂಗ್ ಸ್ಯಾಂಡ್ವಿಚ್ ಏನಾದ್ರು ಕ್ರೇವಿಂಗ್ಸ್ ಆಗ್ತಾ ಇದೆ, ಬಟ್ ಹೆಲ್ದಿಯಾಗಿರಬೇಕು ಆ್ಯಂಡ್ ಹೈ ಪ್ರೋಟೀನ್ ಇರಬೇಕು ಆ್ಯಂಡ್ ನಿಮ್ಮ ಡಯಟ್ ಕೂಡ ಬ್ರೇಕ್ ಆಗಬಾರ್ದು, ಆ ಥರ ಪ್ಲ್ಯಾನ್ ಇದ್ದಾಗ, ಒಂದು ಸ್ಯಾಂಡ್ವಿಚ್ ತಿನ್ನಬೇಕು ಅಂತ ಆಸೆ ಆದಾಗ ನೀವು ಹೋಗ್ಬಿಟ್ಟು ತೊಗೊಬೋದು. ಬೇಕ್ರಿಲೆಲ್ಲ ಯೂಶ್ವಲಾಗಿ ಹೋಗಿ ತೊಗೊತೀವಿ ಚಿಕನ್ ಸ್ಯಾಂಡ್ವಿಚ್ ಅಂತ, ಹಾರ್ಡ್ಲಿ ಚಿಕನ್ ಪೀಸಸ್ ಇರುತ್ತೆ, ಒಂದೋ ಎರಡೋ ಒಂಚೂರು ಬ್ರೆಸ್ಟ್ ಪೀಸ್ ಬೇಯಿಸಿ 1-2
ಒಂದೆರಡು ಲೇಯರ್ಗಳು ತೆಗ್ದು ಹಾಕಿರ್ತಾರೆ ಅಷ್ಟೇ. ಆ್ಯಂಡ್ KFCಗೆಲ್ಲ ಹೋದರೆ ಅದ್ರ ಮೇಲೆ ಬರ್ದಿರುತ್ತೆ ನಾಟ್ ಸೂಟಬಲ್ ಫಾರ್ ಇನ್ಫ್ಯಾಂಟ್ಸ್ ಆ್ಯಂಡ್ ಪ್ರೆಗ್ನೆಂಟ್ ಲೇಡೀಸ್ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ ಹೌ ಬ್ಯಾಡ್ ಇಟ್ ಇಸ್ ಫಾರ್ ಆರ್ ಹೆಲ್ತ್ ಅಂತ. ಸೊ ಇಟ್ ಇಸ್ ಬೆಟರ್ ನಾವೇ ನಮ್ಮ ಮನೆಯಲ್ಲಿ ಸಖತ್ ಸಿಂಪಲಾಗಿ ಮಾಡ್ಕೊಳ್ಳೋದು. ಚಿಕನ್ ಫ್ರೈ ಪೀಸಸ್ ಏನಿದೆ ಅದನ್ನು ನಾನು ತೊಗೋತಾ ಇದ್ದೀನಿ. ಬಟ್ ಈಗ 2 kg ಎಲ್ಲ ಮಾಡ್ತಾಯಿಲ್ಲ. ಸ್ಯಾಂಡ್ವಿಚಿಗೆ ನಂಗೆ ಬೇಕಾಗಿರೋದು ಇಷ್ಟು, ತುಂಬ ಕಮ್ಮಿ ತೊಗೋತಾ ಇದ್ದೀನಿ. ಫಸ್ಟು ನಾನು ಚಿಕನ್ನ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇಲ್ಲಿ ಚಿಕನ್ ಥೈ ಪೀಸಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಇದು ಈ ಥರ ಚಿಕ್ಕದು ಪೀಸಸ್ ಇದೆ ಅಷ್ಟೇ, ಇಷ್ಟೇ ಸಣ್ಣ ಸಣ್ಣ ಕ್ಯೂಬ್ಸ್ ಇದೆ. ಇದನ್ನು ಇವಾಗ ನಾವು ಮ್ಯಾರಿನೇಟ್ ಮಾಡಿ ವೆಯ್ಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಜಸ್ಟ್ ಮಸಾಲೆ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಪ್ಯಾನ್ಗೆ ಫ್ರೈ ಹಾಕ್ಬಿಡ್ತೀನಿ ಅಷ್ಟೇ. ಗೈಸ್ ಇವಾಗ ನಾನು ಮೊಟ್ಟೆನ ಬೇಯಕ್ಕೆ ಇಟ್ಬಿಡ್ತೀನಿ. ಮೊಟ್ಟೆ ಒಂದು ಕಡೆ ಹಾಕ್ತಾಯಿಲ್ಲ, ಇನ್ನೊಂದು ಕಡೆ ಚಿಕನ್ನ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಇದು ಸಖತ್ ಅಂದರೆ ಸಖತ್ ಸಿಂಪಲ್ಲು, ಯಾರು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಆ್ಯಂಡ್ ಲೈಫ್ನ ನೀವು ತುಂಬ ಕಾಂಪ್ಲಿಕೇಟು ಮಾಡ್ಕೊಳಂಗಿಲ್ಲ. ಸರಿನಾ? ಇವಾಗ ತೋರಿಸಿದ್ನಲ್ಲ ಚಿಕನ್ನು, ಅದೆಲ್ಲ ನಾನು ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಇಡೀ ಮನೆಯವ್ರಿಗೇ ಫುಲ್ಲು ಸ್ಯಾಂಡ್ವಿಚ್ ಆಗುತ್ತೆ. ತಿನ್ನು ಹೆಂಗೆ ಬೇಕಾದ್ರೆ ಎಂಜಾಯ್ ಮಾಡ್ಕೊ. ಇವಾಗ ಚಿಕನ್ ತೊಗೊಂಡಿದ್ದೀನಾ, ಚಿಕನ್ಗೆ ಇವಾಗ ನಾನಿಲ್ಲಿ ಹೈ ಪ್ರೋಟೀನ್ ಯೋಗಟ್ ಆಯಿತು. ಇದು 50 ಗ್ರಾಮ್ ಯೋಗಟು. 50 ಗ್ರಾಮ್ ಪ್ರೋಟೀನ್ ಯೋಗಟು. ಹೈ ಪ್ರೋಟೀನ್ ಯೋಗಟ್ ನನ್ನ ಹತ್ರ ಯಾವಾಗಲೂ ಇರುತ್ತೆ ನನ್ನ ಹತ್ರ. ಸೊ ನಾನು ಅದನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ. ತುಂಬ ಏನು ಬೇಕಾಗಿಲ್ಲ, ಬಿಕಾಸ್ ಸ್ಯಾಂಡ್ವಿಚ್ ಅಲ್ವಾ, ಆಲ್ರೆಡಿ ಮಯೋನೀಸೇ ಸಖತ್ ಕ್ರೀಮಿ ಇರುತ್ತೆ. ಇದನ್ನೇ ನಾನು ಕ್ರೀಮಿ ಮಾಡಬೇಕಾಗಿಲ್ಲ. ಜಸ್ಟ್ ನನಗೆ ಅದೊಂದು ಫ್ಲೇವರು ಅದು ಬರಲಿ ಅನ್ನೋದಕ್ಕೋಸ್ಕರ ನಾನು ತೊಗೊಂಡಿರೋದು. 1 ಸ್ಪೂನ್ ಯೋಗಟು, ಒಂಚೂರು ಉಪ್ಪು, ಇನ್ನೊಂಚೂರು ಬೇಕಾಗತ್ತೆ ಉಪ್ಪು, ಕಮ್ಸ್ ಸ್ವಲ್ಪ ಅರ್ಶಿನದ ಪೌಡರು, ಒಂಚೂರು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸಾಕು, ಬಿಕಾಸ್ ಕ್ವಾಂಟಿಟಿ ಕಮ್ಮಿ ಇದೆ. ಚೂರು ನಾವು ಧನಿಯಾ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ, ಚೂರು ಧನಿಯಾ ಪೌಡರು. ಓಕೆನಾ? ಇಷ್ಟೇ, ಇದು ಇನ್ನೇನೂ ಇಲ್ಲ. ಇದನ್ನು ನಾವೇನು ಮಾಡ್ತೀವಿ, ಜಸ್ಟ್ ಚೆನ್ನಾಗಿ ಕಲಿಸ್ಕೊಳ್ಳೋದು ಈ ಥರ ಮಿಕ್ಸ್. ಇವಾಗ ಇದನ್ನು ಚೆನ್ನಾಗಿ ಕಲಿಸಿದ್ದೀವಿ. ಈಗ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊತಿರೋದು ಅಷ್ಟೇ. ಇವಾಗ ಏನಂದರೆ ಪ್ಯಾನ್ಗೆ ನಾನು ಎಣ್ಣೆನ ಸುಮ್ಮನೆ ಮೇಲ್ಗಡೆ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಓಕೆ, ಇದಕ್ಕೇನು ನಾವು ತುಂಬ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ, ಜಸ್ಟ್ ಚಿಕನ್ ಕಚ್ಚದೇ ಇರಲಿ ಅಂತ ಹಾಕ್ಕೊಂಡಿರೋದು. ಇವಾಗ ನಾನು ಚಿಕನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ. ಸಖತ್ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡದೇ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಆದರೆ ನನಗೆ ಒಂದು ಡೌಟ್ಫುಲ್ ಏನಂದರೆ ಆ ಎಗ್ ಮಯೋನೀಸ್ ಮೇಲೆ. ಐ ಹೋಪ್ ಎಲ್ಲರೂ ತೋರಿಸೋ ಅಷ್ಟೇ ಚೆನ್ನಾಗಿ ಎಗ್ ಮಯೋನೀಸ್ ಬಂದುಬಿಟ್ರೆ ಪಕ್ಕ ನಮ್ಮ ಸ್ಯಾಂಡ್ವಿಚ್ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಈಗ ಹುರ್ಕೋತಾ ಇದ್ದೀನಿ. ಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಳ್ಳೋದು. ಫಸ್ಟು ಅರ್ಧ ಬೇಯಲಿ, ಚಿಕನ್ನೇ ವಾಟರ್ ಬೇಜಾನ್ ಬಿಡ್ಕೊಳ್ಳುತ್ತೆ. ಒಂಚೂರು ನೀರು ಹಾಕೊಳ್ಳೋದು. ಬೇಡ ಅಂತ ಹೇಳಿದ್ರೆ ಇಲ್ಲ, ಆಯಿತಾ? ಬೇಯ್ಬೇಕಾದ್ರೆ ಗೊತ್ತಾಗುತ್ತೆ, ಚಿಕನ್ ಕ್ವಾಲಿಟಿ ಮೇಲೆ ಗೊತ್ತಾಗುತ್ತೆ ಅದೆಷ್ಟು ಟೆಂಡರಸ್ ಅಂತ. ಆಲ್ರೆಡಿ ಒಂದು ಬನ್ ಇವರು ತಿಂದ ಖಾಲಿನಾ? ನನ್ನ ಮಗಳು ಆಲ್ರೆಡಿ ಒಂದು ಬನ್ ಖಾಲಿ ಮಾಡ್ಬಿಟ್ಟು ಪುಟಾಣಿಗಿರುತ್ತಲ್ವ, ಹಸಿ ಬರ್ತದೆ. ನಿದ್ದೆ ಮಾಡಿಸ್ಲಾ? ಕಣ್ಣೊಬ್ಬು ಹೋಗೋಯ್ತಾ? ಬಿಡು, ಕೈತೆಗೆ ಕೆಳಗಿಳಿಸ್ಲಾ? ಮಲ್ಲಿಕೋತ್ಯಾ? ಅಲ್ಲಿ ಸೋಫಾ ಮೇಲೆ ಹೋಗ್ತೀಯಾ? ಇದು ನೋಡಿ ಆಗಲೇ ಆಲ್ಮೋಸ್ಟ್ ನೀರು ಬಿಡ್ತಾಯಿದೆ ಆ್ಯಂಡ್ ಸಖತ್ ಸಾಫ್ಟಾಗಿ ಬರುತ್ತೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈ ಬನ್ಗಳನ್ನ ನಾನೇನು ಮಾಡ್ತೀನಿ, ಐದರ್ ಡೈರೆಕ್ಟಾಗಿ ಕಟ್ ಮಾಡಿ ಮಧ್ಯದಲ್ಲಿ ಕ್ರೀಮ್ ಹಾಕ್ಕೊಂಡು ಮಾಡ್ಕೊಬೋದು, ಅಥವಾ ಒಂಚೂರು ಮೈಲ್ಡಾಗಿ ಟೋಸ್ಟ್ ಮಾಡಿನೂ ಹಾಕೋಬೋದು. ಎರಡರಲ್ಲಿ ಒಂಥರ ಮಾಡ್ಬೋದು. 2 ಫ್ಲೇವರು ಟ್ರೈ ಮಾಡೋಣ. ಬೆಂದ ಮೇಲೆ ಮೂಡ್ ಬೇಸಿಸ್ ಮೇಲೆ ಚೇಂಜ್ ಮಾಡ್ತೀನಿ. ನಾನು ಈ ಥರ ಸಿಂಪಲ್ಲಾಗಿ ಜುಗಾಡ್ಗಳು ಮಾಡೋದು ಕಲ್ತ್ಕೊಂಡೇ ನಾನು 21 kg ವೆಯ್ಟ್ ಲಾಸ್ ಮಾಡಿದ್ದು. ಬಟ್ ಈ ಸತಿ ಐ ಆಮ್ ರಿಯಲಿ ಗೋಯಿಂಗ್ ವೆರಿ ಹಾರ್ಡ್ ಆನ್ ಮೈ ಸೆಲ್ಫ್. ನನ್ನ ಮಗಳು ಇಳಿದ್ಲು, ನನಗೆ ಈ ಕಡೆ ಸ್ಟವ್ ಸಿಕ್ತು. ಅದು ತುಂಬ ಈ 4 ಬರ್ನರ್ ಸ್ಟವಲ್ಲಿ ಯೂಶ್ವಲಾಗಿ ಏನಾಗುತ್ತೆ, ಒಂದು ಸ್ಟವ್ ಮಾತ್ರ ಸಿಮ್ ಮಾಡೋಕ್ಕಾಗೋದೇ ಇಲ್ಲ, ಜಾಸ್ತಿ ಉರಿತಾ ಇರುತ್ತೆ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಇದು ಚಿಕನ್ ಹಿಂಗೆ ಬೇಯ್ತಾ ಇದೆ, ಅದು ಪಾಡಿಗೆ ಅದು ಬೇಯ್ತಾ ಇರಲಿ. ಬಾಕಿ ಏನೇನು ಐಟಮ್ ಬೇಕೆಲ್ಲ ತೊಗೋತೀನಿ. ಆ್ಯಂಡ್ ನಾನು ಹೇಳಿದ್ನಲ್ಲ 21 kg ವೆಯ್ಟ್ ಲಾಸಲ್ಲಿ ನಂದು ಅದೇ ಸಖತ್ತು ಹೆಲ್ಪ್ ಮಾಡಿದಂದರೆ, ನನಗೆ ಟೇಸ್ಟಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡಲೇ ಇಲ್ಲ. ಏನೇನಾಗುತ್ತೆ, ಏನೇನು ತಿಂತೀವಿ ಎಲ್ಲನೂ ಹೆಲ್ದಿಯಾಗಿ ಹೇಗೆ ತಿನ್ಬೋದು, ಇನ್ನು ಕಂಟ್ರೋಲ್ಡ್ ವೇಯಲ್ಲಿ ಹೇಗೆ ತಿನ್ಬೋದು, ಪೋರ್ಷನ್ ಕಂಟ್ರೋಲಲ್ಲಿ ಹೇಗೆ ತಿನ್ಬೋದು, ಆ್ಯಂಡ್ ಕ್ಯಾಲೋರಿ ಡಿಫಿಸಿಟಲ್ಲಿ ಹೇಗಿರ್ಬೋದು, ಆ್ಯಂಡ್ ವರ್ಕೌಟ್ ಮ್ಯಾಂಡೇಟ್ರಿಯಾಗಿ ಮಾಡೋದು. ನಾನು ಇತ್ತೀಚೆಗೆ ತುಂಬ ಬ್ಯುಸಿ ಆಗಿಬಿಟ್ಟು ವರ್ಕೌಟು ಮೇಲೆ ಕೆಳಗೆ ಆಗೋಯ್ತು ಬಿಕಾಸ್ ಆಫ್ ಮೈ ರೇನಾ ಲಾಂಚು, ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸು ಎಲ್ಲ ಬ್ಯಾಕ್ ಟು ಬ್ಯಾಕ್ ಹೊಸದು ಬಂತಲ್ಲ, ಆ ರೊಟೀನ್ನ ಮ್ಯಾನೇಜ್ ಮಾಡೋಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಇವಾಗ ಐ ಆಮ್ ಬ್ಯಾಕ್ ಟು ರೊಟೀನ್ ಆ್ಯಂಡ್ ಐ ಆಮ್ ಗೋಯಿಂಗ್ ರಿಯಲಿ ಹಾರ್ಡ್ ಆನ್ ಮೈ ಸೆಲ್ಫ್. ಸೊ ಹಾರ್ಟ್ ಚಾಲೆಂಜು 80 ಡೇಸ್ಗೆ 10 ಕೋಸ್ಟ್ ಮಿಸ್ ಮಾಡಲ್ಲ. ಆ್ಯಂಡ್ ಇವಾಗ ಆಲ್ರೆಡಿ 18th ಡೇ ಆಗಿಬಿಟ್ಟಿದೆ. ಆ 10 ಕೋಸ್ಟ್ ಹಾರ್ಟ್ ಚಾಲೆಂಜ್ ಮಾಡೋಣ. ಆ್ಯಂಡ್
ಈ ಸತಿ ಟ್ರಾನ್ಸ್ಫಾರ್ಮೇಷನ್ ಬಿಫೋರ್ ಡಿಸೆಂಬರ್ ಐ ವಾಂಟ್ ಟು ಸಿ ದಕ್ಷ 2.0. ಲಾಸ್ಟ್ 2 ಇಯರ್ಸಲ್ಲಿ ದಕ್ಷದು ಹೊಸ ವರ್ಷನ್ ನೋಡಿದ್ದೀರಾ. ಬಟ್ ಇವಾಗ ನನ್ನ ಮೇಲೆ ನಾನೇ ಚಾಲೆಂಜ್ ಆಯಿತಾ, ನನಗೆ ನಾನೇ ಕಾಂಪಿಟೇಟರ್. ಸೊ ಅವಾಗ ಏನು ಚೇಂಜ್ ಆದೆ ಅದಕ್ಕೂ ಜಾಸ್ತಿ ಚೇಂಜ್ ಆಗಬೇಕು ಅಂತ ತುಂಬ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಹಾಗೆ ಆಗ್ತೀನಿ, ಬಿಡಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಇವಾಗ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಅದನ್ನು ನಾನು ಬಿಡಲ್ಲ. ಸ್ವಲ್ಪ ನೀರು ಬೇಕಾಗುತ್ತೆ ಚಿಕನ್ ಬೇಯೋಕ್ಕೆ, ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೈಸ್ ಇವಾಗ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಕಡೆ ನಂದು ಟೀ ರೆಡಿ ಆಗಿದೆ. ಓಕೆ, ಟೀ ಒಂದು ಕಡೆ ರೆಡಿ ಆಗಿದೆ ಬಿಕಾಸ್ ಈವ್ನಿಂಗ್ ನಂಗೆ ಟೀ ಬೇಕೇ ಬೇಕಲ್ವಾ. ಅದು ಇನ್ನೊಂದು ಕಡೆ ಚಿಕನ್ ಫುಲ್ಲು ಈ ಥರ ನೋಡೋದ್ರಲ್ಲ ಹಿಂಗೆ ಡ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆರ್ಲಿ ಅಂತ ಬಿಟ್ಟಿದ್ದೀನಿ. ಇದನ್ನ ನಮ್ಮ ಸ್ಯಾಂಡ್ವಿಚ್ ಮಧ್ಯಕ್ಕೆ ಹಾಕೊಳ್ಳೋಣ. ಫುಲ್ ಡ್ರೈ ಬರೀ ಬೇಸಿಕ್ ಮಸಾಲೆಯಲ್ಲಿ ಬೇಯಿಸಿರೋಂಥ ಚಿಕನ್ ಇದು. ಇವಾಗ ಮಯೋನೀಸ್ ಮಾಡ್ಕೊಳ್ಳೋ ಟೈಮು. ಮಯೋನೀಸ್ ಅಂತೂ ದೇವರೇ ಕಾಪಾಡಬೇಕಪ್ಪ ನನಗೆ, ಬಿಕಾಸ್ ನಾನು ಯಾವತ್ತೂ ಮೊಟ್ಟೆನ ಆಡಿಸಿಲ್ಲ, ಇದೇ ಫಸ್ಟ್ ಟೈಮ್ ಆಡಿಸ್ತಾ ಇರೋದು. ನನಗೆ ಆ ಪ್ರೋಸೆಸ್ ನೋಡೋಕ್ಕೆ ಒಂಥರ ಅನಿಸಿತ್ತು, ಬಟ್ ಇವತ್ತು ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಮೊಟ್ಟೆ ಬೆಂದಿದೆಯಾ ಅಂತಲೇ ನೋಡಿಲ್ಲ ನಾನು. ಹಾಂ, ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ಇನ್ಕ್ಲೂಡಿಂಗ್ ಎಲ್ಲೋ ಹಾಕ್ತಾಯಿದ್ದೀನಿ. ನಮ್ಮ ಮಯೋನೀಸ್ಗೆ ಜೈ. ಮೊಟ್ಟೆನ ಇಲ್ಲಿ ತೊಗೊಂಡಿದ್ದೀನಿ. ಮೊಟ್ಟೆ ಜೊತೆಗೆ ಇವಾಗ ಈಗ ಒಂದು 10 ನಿಮಿಷದ ಹಿಂದೆಗಡೆ ನಾನು ಈ ಕೆಂಪು ಮೆಣಸಿನ್ಕಾಯಿನ ನೆನೆ ಹಾಕಿದ್ದೀನಿ. 3 ಹಾಕಿದ್ದೆ, ಬಟ್ 3 ಬೇಡ ಅನ್ಸುತ್ತೆ, ತುಂಬ ಖಾರ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. 1 ಹಾಕ್ತಾಯಿದ್ದೀನಿ, ಅಥವಾ 2 ಹಾಕ್ಬೋದು. ಲೆಟ್ಸ್ ಟ್ರೈ. ಚೂರು ಖಾರ ಇದ್ರೂ ಪರವಾಗಿಲ್ಲ. ಓಕೆ, 2 ಮೆಣಸಿನ್ಕಾಯಿ ತೊಗೊಂಡೆ. ಆ್ಯಂಡ್ ಅದ್ರ ಜೊತೆಗೆ 3 ನಾನು ದಪ್ಪ ಕ್ಲೋಸ್ ಬೆಳ್ಳುಳ್ಳಿ ನಾನು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಆ್ಯಡೆಡ್ ಫ್ಲೇವರ್ಗಾಗಿ ಅಂತ ಒಂಚೂರು ಆರಿಗ್ಯಾನೋ ಟಾಸಿಂಗ್ ಎಲ್ಲ ಥರ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಟೇಸ್ಟ್ ದೇವರೇ ಬಲ್ಲ. ಓಕೆ, ಓನ್ಲಿ ಗಾಡ್ ನೋಸ್ ಚೆನ್ನಾಗಿ ಬರ್ತಾಯಿದೆಯಲ್ವ ಅಂತ. ಚೂರು ವೆನಿಗರು ಆ ಹುಳಿ ಫ್ಲೇವರ್ಗೆ. ಶುಗರು ಎಲ್ಲರೂ ನಾರ್ಮಲ್ ಶುಗರ್ ಹಾಕ್ತಾರೆ, ನಾನು ಸ್ಟೀವಿಯಾ ಹಾಕ್ತಾಯಿದ್ದೀನಿ. ಹಾಕ್ಲಾ ಬೇಡವಾ ಅಂತ ಇಲ್ಲಿ ಇಷ್ಟೇ ಹಾಕ್ತಾಯಿದ್ದೀನಿ, ಇಷ್ಟೇ. ಓಕೆ, ಇದ್ರ ಜೊತೆಗೆ ಸಾಲ್ಟ್ ಹಾಕಬೇಕು. ಬಟ್ ಅಗೇನ್ ಒಂದು ಪಿಂಚ್ ಆಫ್ ಸಾಲ್ಟ್ ಅಷ್ಟೇ. ಐ ಥಿಂಕ್ ನಮ್ಮ ಮಯೋನೀಸ್ ಹಿಂಗೆ ರೆಡಿ ಆಗಿದೆ. ಕ್ಲೋಸ್. ಇದನ್ನು ಫಾಸ್ಟಾಗಿ ಆಡಿಸ್ಕೊಬಂದ್ಬಿಡ್ತೀನಿ. ಈಗ ಮಿಕ್ಸಿಗೆ ನಾನು ಇದೆಲ್ಲ ಹಾಕ್ಕೊಂಡಿದ್ದೀನಲ್ವ, ಸ್ವಲ್ಪ ಹಾಲು ಆ್ಯಡ್ ಮಾಡ್ತೀನಿ. ಆ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ ಒಂಚೂರು ಹಾಲು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾನು ಗ್ರೈಂಡ್ ಮಾಡ್ತೀನಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬರ್ತಾಯಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಮಯೋನೀಸ್ ಇದು. ಸ್ಮೆಲ್ಲು ಏನು ಗಬ್ಬಿಲ್ಲ. ನಾನು ಯಾವಾಗಲೂ ಚುಂಗು ಬಂದುಬಿಡುತ್ತೆ, ವಾಸನೆ ಬಂದುಬಿಡುತ್ತೆ ಅಂತ ಮಾಡ್ತಾ ಇರಲಿಲ್ಲ. ಬಟ್ ಸ್ಮೆಲ್ ಗಮ್ ಅಂತ ಇದೆ. ಇವನ್ ಐ ಆಮ್ ಸರ್ಪ್ರೈಸ್. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇದನ್ನು. ಒಂಚೂರು ಓಪನ್ ಇದೆ. ಅದು ಇನ್ನೊಂದು ಚೂರು ನನಗೆ ಕ್ರೀಮಿ ಆಗಬೇಕು. ಇನ್ನೊಂದು 2 ರೌಂಡ್ ಹೊಡಿಯೋಣ. ಸಖತ್ತು ಕ್ರೀಮಿಯಾಗಿ ಬಂದಿದೆ. ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬರೀ ಇಷ್ಟು ದಿನ ನಾನು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ನೋಡಿ ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ನೋಡೋಕ್ಕೇನೋ ಚೆನ್ನಾಗಿದೆ, ಟೇಸ್ಟ್ ನೋಡೋಣ. ಪ್ರಾಪರ್ ಮಯೋನೀಸೇ, ಏನೂ ಚೇಂಜಸ್ ಇಲ್ಲ. ಈ ಎಣ್ಣೆ ಹಾಕಿ ಅದಾಕಿ ಇದಾಕಿ ಎಲ್ಲ ಸಾಯಿಸ್ತಾರಲ್ಲ, ಈ ರಾ ಎಗ್ ಹಾಕಿ ಮೈದಾ ಎಲ್ಲ ಹಾಕಿ ಮಯೋನೀಸ್ನ ತುಂಬ ಕೆಟ್ಟದಾಗ ಮಾಡ್ತಾರಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು 1000 ಟೈಮ್ಸ್ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ರಿಯಲಿ ಗುಡ್, ವರ್ತ್ ಟ್ರೈಯಿಂಗ್. ಆಯಿತಾ, ದೇವ್ರನ್ನ ಬೇಡ್ಕೊಂಡು ಟ್ರೈ ಮಾಡಿದ್ದೀನಿ. ಯಾಕಂದರೆ 2 ಮೊಟ್ಟೆ ವೇಸ್ಟ್ ಆಗುತ್ತೆ ಅನ್ನೋಕ್ಕಿಂತ ಇಷ್ಟು ಎಫರ್ಟ್ಸ್ ಎಲ್ಲ ಹಾಕಿರೋದು ವೇಸ್ಟ್ ಆಗ್ಬಿಡ್ತದೆ ನಂಗೆ ಯೋಚನೆ ಇತ್ತು. ಬಟ್ ಕ್ಯಾನ್ ಯು ಸಿ ದ ಕ್ರೀಮಿ ಟೆಕ್ಸ್ಚರ್. ಇವಾಗ ನೆಕ್ಸ್ಟು ನಮ್ಮ ಚಿಕನ್ ರೆಡಿ ಆಯಿತು, ಮಯೋನೀಸ್ ರೆಡಿ ಆಯಿತು. ಈಗ ನಮ್ಮ ಮೇಲ್ಗಡೆ ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಗೈಸ್, ನಮ್ಮ ಕ್ಯೂಟ್ ಮಯೋನೀಸ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇಟ್ಸ್ ಅ ಹಿಟ್ ಆಯಿತಾ. ಈಗ ನೆಕ್ಸ್ಟು ಸ್ಯಾಂಡ್ವಿಚ್ ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಅಂತ ಹೋಗ್ತಾ ತೋರಿಸ್ತೀನಿ ಬನ್ನಿ. ಸಿಂಪಲಾಗಿ ಮಾಡ್ಕೊಳ್ಳೋಣ ಸ್ಯಾಂಡ್ವಿಚ್ನ. ಸಖತ್ ಸಿಂಪಲ್. ಇವಾಗ ನಾನು ಬನ್ ಯೂಸ್ ಮಾಡ್ತಾ ಇದ್ದೀನಿ. ಪುಟಾಣಿ ಮಿನಿ ಬನ್ಸ್ ಫಾರ್ ಮೈ ಈವ್ನಿಂಗ್ ಸ್ನ್ಯಾಕ್ಸ್. ಲಿಟ್ರಲಿ ನಾನು ಟೀ ಕಾಯಿಸ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಜಸ್ಟ್ ಬಿಕಾಸ್ ಈ ಸ್ಯಾಂಡ್ವಿಚ್ ರೆಡಿ ಆಗಲಿ ಅಂತ. ಬಟ್ ನನ್ನ ಮನಸ್ಸೆಲ್ಲ ಟೀ ಕಡೆನೇ ಹಾಲ್ತಾ ಇದೆ. ಇದೇನು ಮಾಡಲ್ಲ, ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಸಖತ್ ಸಾಫ್ಟ್ ಆಗಿದೆ ಇಷ್ಟೇ. ಆ್ಯಂಡ್ ಈ ಪ್ಯಾನ್ ಇದೆಯಲ್ಲ, ಈ ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ ಹಾಕಿ ಬೇಕಾದ್ರೆ ಮಾಡ್ಕೊಬೋದು. ಬಟ್ ನಾನು ಆದಷ್ಟು ಕ್ಯಾಲರೀಸ್ನ ಅವಾಯ್ಡ್ ಮಾಡ್ತಿರೋದ್ರಿಂದ ನೋ ಬಟರ್, ಡೈರೆಕ್ಟ್. ಚೂರು ಕಲರ್ ಬರಲಿ ಅಂತ ಅಷ್ಟೇ. ಇವಾಗ ನಮ್ಮ ಫಿಲ್ಲಿಂಗ್ ಟೈಮ್ ಆಯಿತಾ. ಫಿಲ್ಲಿಂಗ್ನ ಕ್ಲೋಸಪ್ಪಲ್ಲೇ ತೋರಿಸ್ತೀನಿ ಬನ್ನಿ. ಇದು ನೋಡಿ ನಮ್ಮ ಪುಟ್ಟು ಮಿನಿ ಬನ್ಸು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಂತ. ಇದಕ್ಕೆ ನಾನು ಏನು ಮಾಡ್ತೀನಿ, ಇವಾಗ ನಾವು ಜನರಸ್ ಅಮೌಂಟ್ ಆಫ್ ಮಯೋನೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಯ್ಯೋ, 1 ಸ್ಪೂನ್ಗೆ ತುಂಬಕ್ಕೆ ಚೆಲ್ಲೋಗ್ತಾ ಇದೆ ಅದು. ಸೊ ಚೂರು ಕಮ್ಮಿ ಇದರಲ್ಲೇ ಮಾಡೋಣ. ಓಕೆ, ಇಷ್ಟು ಮಿನಿ ಬನ್ಸ್ ನಾನು ಇವತ್ತೇ ಯೂಸ್ ಮಾಡ್ತಾ ಇರೋದು, ಅದಕ್ಕೆ ಐಡಿಯಾ ಇಲ್ಲ ಕ್ವಾಂಟಿಟಿದು. ಬಟ್ ಯಾ, ವಿ ಹ್ಯಾವ್ ಜನರಸ್ ಅಮೌಂಟ್ ಆಫ್ ಮಯೋನೀಸ್ ಓವರ್ ಹಿಯರ್. ಆ್ಯಂಡ್ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ.
ತುಂಬ ಚೆನ್ನಾಗಿ ಕಾಣ್ತದೆ. ನೀಟಾಗಿ ಗುಡ್ ಕ್ವಾಂಟಿಟಿಯಲ್ಲಿ ಮೈನೀಸ್ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಏನು ಗಿಲ್ಟ್ ಫ್ರೀಯಾಗಿ ಹೈ ಪ್ರೋಟೀನಾಗಿ ತಿನ್ಬೋದು, ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕೆಳಗಡೆ ಲೇಯರ್ ಬಂದು ನಾನು ಈ ಥರ ಈ ಕುಕ್ಕುಂಬರ್ ರಿಬ್ಬನ್ಸು ಮತ್ತು ಕ್ಯಾರೆಟ್ ರಿಬ್ಬನ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಏನಿಲ್ಲ, ಸ್ಕ್ರೇಪರಲ್ಲಿ ಸುಮ್ಮನೆ ಒರ್ದಿ ಇಟ್ಕೊಳ್ಳೋದು ಅಷ್ಟೇ. ಸೊ ಈ ರಿಬ್ಬನ್ಸ್ನ ನಾನು ಇದ್ರ ಮೇಲೆ ಆ್ಯಡ್ ಮಾಡ್ಕೊತೀನಿ. ಓಕೆ, ಕುಕ್ಕುಂಬರ್ ರಿಬ್ಬನ್ಸ್ ಹಾಕ್ಕೊಳ್ಳೋಣ. ಒಳ್ಳೆ ಬರ್ಗರ್ ಬರುತ್ತೆ, ಬರ್ಗರು ಸ್ಯಾಂಡ್ವಿಚ್ ಏನೋ ಒಂದು. ಓಕೆ, ಸೊ ಕುಕುಂಬರ್ ರಿಬ್ಬನ್ಸ್ ಆಯಿತು. ಇವಾಗ ನಾವು ಈ ಕಡೆ ಬಂದು ಈಗ ನಮ್ಮ ಚಿಕನ್ ಏನಿದೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಕ್ಳಿಗಂತೂ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೋತಾರೆ, ಯಾಕಂದರೆ ಇದು ಕ್ಯೂಟಾಗಿ ಕಾಣುತ್ತೆ ಅಲ್ವಾ. ಅರ್ಧ ಅದು ನೋಡೋಕ್ಕೆ ಲುಕ್ ಇರೋದಕ್ಕೇ ಅವರು ಒಳ್ಳೆ ಸ್ಟ್ರೀಟ್ ಸೈಡು ಜಂಕ್ ಫುಡ್ ಥರ ಫೀಲ್ ಮಾಡ್ಕೊಂಡು ತಿನ್ಕೊತಾರೆ, ಚೆನ್ನಾಗೇ ತಿಂತಾರೆ. ಕ್ಯಾರೆಟ್ ರಿಬ್ಬನ್ಸ್ ಒಂದೆರಡು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಕ್ಯಾರೆಟ್ ತುಂಬ ಬೇಡ, ಫ್ಲೇವರ್ ಹಾಳಾಗುತ್ತೆ. ಸೊ ಕ್ಯಾರೆಟ್ ರಿಬ್ಬನ್ಸ್ ಇದನ್ನು ನಾವು ಹಿಂಗೆ ಕ್ಲೋಸ್ ಮಾಡ್ತೀವಿ. ಓ ಮೈ ಗಾಡ್, ಫ್ಲಿಪ್ ಇದನ್ನು ನೀಟಾಗಿ ಪ್ಲೇಟ್ ಮಾಡ್ಕೊತೀನಿ. ಇದೆಲ್ಲ ಫ್ಲಿಪ್ ಮಾಡಿಬಿಟ್ಟೆ ದೊಡ್ಡದಾಗಿ, ಬಟ್ ಆನಿಯನ್ ಹಾಕೋದೇ ಮರ್ತೋಗಿದ್ದೀನಿ. ಸ್ವಲ್ಪ ಓಪನ್ ಮಾಡೋಣ. ಮಧ್ಯದಲ್ಲಿ ಒಂದೆರಡು ಆನಿಯನ್ನ ಹಿಂಗೆ ಸೇರಿಸೋಣ. ಚಿಕನ್ಗೆ ಆನಿಯನ್ ಮಧ್ಯದಲ್ಲಿ ಸಿಕ್ಕಿದ್ರೆ ಟೇಸ್ಟ್ ಜಾಸ್ತಿ. ಆನಿಯನ್ಗೆ ಹಿಂಗೆ ಹಾಕಿದ್ದೀನಿ. ನಮ್ಮ ಪುಟಾಣಿ ಕ್ಯೂಟ್ ಲಿಟಲ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಗೈಸ್, ಸ್ಯಾಂಡ್ವಿಚ್ ರೆಡಿಯಾಗಿದೆ. ಓಕೆ, ಟೇಸ್ಟಿಂಗ್ ಮಾಡೋ ಸಮಯ. ಟೇಸ್ಟ್ ಮಾಡೋಣ. ಲೆಟ್ಸ್ ಟೇಸ್ಟ್. ತರಾನ್ ಪಕ್ಕ ಈ ಬೇಕರಿಯಲ್ಲಿ ಸಿಕ್ಕತ್ತಲ್ಲ, 25 ರೂಪಾಯಿ 30 ರೂಪಾಯಿ ಬರ್ಗರು ಆ ಥರ ಇದೆ. ಟೇಸ್ಟ್ ಇಸ್ ಟೂ ಗುಡ್. ಹೆಲ್ದಿ ಅಂತ ಯಾರು ಹೇಳಲ್ಲ, ತಿಂದರೆ ಫಸ್ಟ್ ಜಂಕ್ ಅಂತಲೇ ಹೇಳೋದು. ಇಷ್ಟು ಹೆಲ್ದಿಯಾಗಿ ಮಾಡಿದ್ದೀವಂತ ಅನ್ಸೋದೆಲ್ಲ ಗೊತ್ತೂ ಆಗಲ್ಲ. ಸೋ ಗುಡ್, ಮಸ್ಟ್ ಟ್ರೈ. ಮಕ್ಕಳಿಗೆ ಸಂಜೆ ಹೊತ್ತು ಮಾಡ್ಕೊಡಿ, ತಿನ್ನಿ. ಆ್ಯಂಡ್ ನೀವು ಸಂಜೆ ಹೊತ್ತು, ಓ ಮೈ ಗಾಡ್, ನಾನು ಟೀನೇ ಮರ್ತೋಗ್ಬಿಟ್ಟೆ. ಎಲ್ಲ ನನ್ನ ಟೀ ಒಳಗಡೆ ಇದ್ದು ನೆಂದು ಕಮ್ಮಿ ಆಗ್ಬಿಟ್ಟಿದೆ. ಟೀ ಸೋಪೆಲ್ಲ ವಾಪಸ್ಸು ಟೀನ ತೊಗೊಂಬಿಡಿದೆ ಒಳಗಡೆಗೆ. ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಮತ್ತೆ ಟೀ ಕುದಿಸ್ಬಿಡೋಣ. ನಾನಿಲ್ಲಿ ಸಿನಮನ್ ಟೀನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ರಿಪೀಟಲ್ಲಿ ಮಾಡ್ತೀನಿ ಅಂತ, ನಿಮಗೆ ಗೊತ್ತಲ್ಲ. ಸೊ ಸಿನಮನ್ ಟೀ ಮತ್ತೆ ಮಾಡಿದ್ದೀನಿ. ಆ್ಯಂಡ್ ಸಿನಮನ್ ಟೀ ಇತ್ತೀಚೆಗೆ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ. ಇವಾಗ ನನ್ನ ಟೀ ವಾಪಸ್ ಕುದಿಸಿ ಸರಿ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ಮೈ ಟೀ. ದಿಸ್ ಈಸ್ ಮೈ ಹೆಲ್ದಿ ಸ್ಯಾಂಡ್ವಿಚ್ ಬರ್ಗರ್, ವಾಟ್ ಎವರ್ ಯು ವಾಂಟ್ ಟು ಕಾಲ್. ಗಿಲ್ಟ್ ಫ್ರೀಯಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಖುಷಿಯಾಗಿ ತೊಗೊಳ್ಳೋಂಥದ್ದು. ಆ್ಯಂಡ್ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ನಂಗೆ ಹೇಳಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಓಕೆ ದೆನ್, ಟೇಕ್ ಕೇರ್, ಬಾಯ್, ಲವ್ ಯು.